ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣು ಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಚಿಂತನ. ಪ್ರಸ್ತುತಪಡಿಸಲಿದ್ದಾರೆ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಮಕ್ಕಳು ಮತ್ತು ಪಾಲಕರು ಈ ವಿಷಯದ ಬಗ್ಗೆ ನಾವು ಅನೇಕ ಕಡೆಗೆ ಚರ್ಚೆ ನಡೆಯುವುದನ್ನು ನೋಡುತ್ತೇವೆ. ಜಾಗತೀಕರಣದ ಸಂದರ್ಭದಲ್ಲಿ ಶಿಕ್ಷಣದ ಪರಿಕಲ್ಪನೆ ಬದಲಾಗಿದೆ. ಸಾಂಪ್ರದಾಯಿಕ ಶಿಕ್ಷಣ ಪದ್ಧತಿಗೆ ಬದಲು ಜೀವನಕ್ಕೆ ಅಗತ್ಯವಾದ ಶಿಕ್ಷಣದ ಕಡೆಗೆ ಗಮನ ಹರಿಸಲಾಗುತ್ತಿದೆ. ಪದವಿಗಾಗಿ ಪದವಿ ಎನ್ನುವುದರ ಬದಲು ಬದುಕಿಗಾಗಿ ಪದವಿ ಎಂಬ ಚಿಂತನೆ ಮೂಡುತ್ತಿದೆ. ಶಿಕ್ಷಣದಲ್ಲಿ ಗುಣಾತ್ಮಕತೆ ಮುಖ್ಯ ಎಂಬುದು ಇಂದು ಎಲ್ಲರ ಅರಿವಿಗೆ ಬರುತ್ತಿದೆ. ಇಂದಿನ ಬದಲಾದ ಸಂದರ್ಭದಲ್ಲಿ ನಾವು ಕೆಲವು ಮಹತ್ವದ ಸಂಗತಿಗಳತ್ತ ಗಮನ ನೀಡಬೇಕಾಗಿದೆ. ಮಕ್ಕಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿದರಾಯಿತು, ನಮ್ಮ ಜವಾಬ್ದಾರಿ ಮುಗಿಯಿತು ಎಂದು ಭಾವಿಸುವ ಪಾಲಕರು ಇದೀಗ ತುಂಬ ಯೋಚಿಸಬೇಕಾಗಿದೆ. ಮಕ್ಕಳನ್ನು ಶಾಲೆಗೆ ಕಳಿಸಿದಷ್ಟಕ್ಕೆ ಪಾಲಕರ ಜವಾಬ್ದಾರಿ ಮುಗಿಯಲಿಲ್ಲ. ಅಂದಿನಿಂದ ನಿಜವಾದ ಜವಾಬ್ದಾರಿ ಆರಂಭವಾಯಿತು. ಪೂರ್ವ ಪ್ರಾಥಮಿಕ ಹಾಗೂ ಪ್ರಾಥಮಿಕ ಹಂತದಲ್ಲಿ ಪಾಲಕರು ತುಂಬ ಕಾಳಜಿ ವಹಿಸುತ್ತಾರೆ. ಅದೇ ತಮ್ಮ ಮಕ್ಕಳು ಪ್ರೌಢಶಾಲೆಯ ಹಂತಕ್ಕೆ ಬಂದಾಗ ಉಪೇಕ್ಷಿಸಲು ತೊಡಗುತ್ತಾರೆ. ಆ ಹಂತದಲ್ಲಿ ಬೆಳೆಯುವ ಮಕ್ಕಳ ಬಗೆಗೆ ಕಾಳಜಿ ವಹಿಸುವುದು ಅತ್ಯಂತ ಅಗತ್ಯವೆಂದು ಪಾಲಕರು ತಿಳಿದೇ ಕೊಂಡಿಲ್ಲ. ಪ್ರಾಥಮಿಕ ಹಂತದಲ್ಲಿ ಮಕ್ಕಳಲ್ಲಿ ಶಾಲೆಗೆ ಹೋಗುವ ಬಗೆಗೆ ರುಚಿ ಹಚ್ಚಿ ಆಸಕ್ತಿ ಮೂಡಿಸುವ ಅಗತ್ಯವಿರುತ್ತದೆ. ಒಳ್ಳೆಯ ಪರಿಸರದಿಂದ ಕೂಡಿದ ಶಾಲೆ, ಶಿಕ್ಷಕ ಸಿಬ್ಬಂದಿ, ಫಲಿತಾಂಶ ಮೊದಲಾದವುಗಳನ್ನು ಗಮನಿಸಿರಿ. ಜೊತೆಗೆ ಮಕ್ಕಳಿಗೆ ಶಿಕ್ಷಣದ ಮಹತ್ವವನ್ನು ತಿಳಿಸಿ ಸಂಸ್ಕೃತಿ ಸಂಸ್ಕಾರಗಳನ್ನು ಅವರಲ್ಲಿ ಬೆಳೆಸುವ ಕೆಲಸವಾಗಬೇಕು. ಅಂತೆಯೇ ಅತ್ತ ಕಡೆಗೆ ಪಾಲಕರು ತೀವ್ರ ನಿಗಾ ವಹಿಸಬೇಕು. ಪ್ರೌಢಶಾಲೆಯ ಹಂತದಲ್ಲಿ ಮಕ್ಕಳ ಮನೋಭಾವ ಸಹಜವಾಗಿಯೇ ಬದಲಾಗುತ್ತದೆ. ಅದಕ್ಕೆ ಬಲುಮಟ್ಟಿಗೆ ದೈಹಿಕ ವ್ಯತ್ಯಾಸಗಳು ಕಾರಣವಾಗುತ್ತವೆ. ಅದು ಒಂದು ಬಗೆಯ ವಿಚಿತ್ರ ವಯಸ್ಸು, ವಿಚಿತ್ರ ಮನಸ್ಸು. ಎಲ್ಲವೂ ತನ್ನ ಮೂಗಿನ ನೇರಕ್ಕೇ ಆಗಬೇಕು ಎನ್ನುವ ಮನೋಭಾವ ಆ ಮಕ್ಕಳಲ್ಲಿ ಇರುತ್ತದೆ. ಇನ್ನೊಬ್ಬರು ಹೇಳುವುದನ್ನು ಅಷ್ಟು ಸರಳವಾಗಿ ಸಹಜವಾಗಿ ಅವರು ಸ್ವೀಕರಿಸುವುದಿಲ್ಲ. ಮುಕ್ತ ಮನಸ್ಸಿನಿಂದ ಸ್ವಾಗತಿಸುವುದಿಲ್ಲ. ಸ್ವಂತ ತಂದೆ ತಾಯಿಗಳು ಹೇಳಿದರೂ ಅದು ಅವರಿಗೆ ಅಪಥ್ಯವೆನಿಸುತ್ತದೆ. ಆಗೆಲ್ಲ ತುಂಬ ನಾಜೂಕಿನಿಂದ ವ್ಯವಹರಿಸಬೇಕು. ಮಕ್ಕಳು ಹಲವು ಹತ್ತು ಬೇಡಿಕೆಗಳನ್ನು ಪಾಲಕರ ಮುಂದೆ ಇಡುತ್ತಾರೆ. ಯಾರ ಮೂಲಕ ಯಾವ ಬೇಡಿಕೆಯನ್ನು ಪೂರೈಸಿಕೊಳ್ಳಬಹುದು ಎಂಬುದು ಮಕ್ಕಳಿಗೆ ಚೆನ್ನಾಗಿ ತಿಳಿದಿರುತ್ತದೆ. ಕೆಲವು ಪಾಲಕರು ಮಕ್ಕಳು ಕೇಳುವ ಮೊದಲೇ ಅವರು ಕೇಳಿದ್ದಕ್ಕಿಂತ ಹೆಚ್ಚಿನದನ್ನು ನೀಡಿ ಅತಿಯಾದ ಮುದ್ದು ಮಮತೆಗಳನ್ನು ತೋರುತ್ತಾರೆ. ತಾವು ತಮ್ಮ ಮಕ್ಕಳಿಗೆ ಏನೇನು ಕೊಡಿಸಿದ್ದೇವೆಂಬುದನ್ನು ನೆರೆಹೊರೆಯವರ ಜೊತೆಗೆ ಸ್ನೇಹಿತರ ಎದುರು ಭಾರೀ ಅಭಿಮಾನದಿಂದ ಜಂಬ ಕೊಚ್ಚಿಕೊಳ್ಳುತ್ತಾರೆ. ಅದು ಸರ್ವಥಾ ಸಲ್ಲದು. ಮಕ್ಕಳ ಮೇಲೆ ಪ್ರೀತಿ ಇರುವುದು ಬೇರೆ, ಆದರೆ ಅವರನ್ನು ಅಡ್ಡದಾರಿಗೆಳೆಯುವ ಯಾವುದನ್ನು ಎಂದೂ ಪ್ರೋತ್ಸಾಹಿಸಬಾರದು. ಅನಗತ್ಯವಾದ ಮೊಬೈಲ್ ಹಾಗೂ ದ್ವಿಚಕ್ರ ವಾಹನಗಳನ್ನು ಕೊಡಿಸಲೇಬಾರದು. ತಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಬಗೆಗಂತೂ ಮಕ್ಕಳಿಗೆ ತಿಳಿಸಬಾರದು. ಮಕ್ಕಳೆದುರು ಪಾಲಕರು ಹೇಗಿರಬೇಕೆಂಬುದು ಬಹಳ ಜನ ಪಾಲಕರಿಗೆ ತಿಳಿದಿಲ್ಲ. ಮೊದಲೆಲ್ಲ ಕುಟುಂಬವೊಂದರಲ್ಲಿ 8-10 ಮಕ್ಕಳಿರುವುದು ಸಾಮಾನ್ಯವಾಗಿತ್ತು. ಈಗೆಲ್ಲ ಏನಿದ್ದರೂ 1-2, ಹೆಚ್ಚೆಂದರೆ 3. ಆರಂಭದ ಹಂತದಲ್ಲಿ ಸಹಜವಾಗಿ ಎಲ್ಲರೂ ಮಕ್ಕಳ ಬಗೆಗೆ ಕಾಳಜಿ ವಹಿಸುತ್ತಾರೆ. ಅವರ ಎಲ್ಲದರ ಬಗೆಗೆ ಗಮನ ನೀಡುತ್ತಾರೆ. ಅಷ್ಟೇ ಕಾಳಜಿ ಒಂದು ವೇಳೆ ಮುಂದುವರಿದರೆ ಮಕ್ಕಳ ಭವಿಷ್ಯವೇ ಬದಲಾಗುತ್ತದೆ. ಆದರೆ ಬಹುಪಾಲು ಪಾಲಕರಿಗೆ ಇಂದು ಸಮಯದ ಅಭಾವ. ಪಾಲಕರು ಸ್ವಲ್ಪ ಸಮಯವನ್ನು ಮಕ್ಕಳಿಗಾಗಿ ಮೀಸಲಿಡಲೇಬೇಕು. ಇಂದಿನ ಸಂದರ್ಭದಲ್ಲಿ ಪಾಲಕರಿಗೆ ಮಕ್ಕಳೊಂದಿಗೆ ಒಪ್ಪತ್ತಿನ ಊಟ ಮಾಡಲು ಪುರುಸೊತ್ತಿಲ್ಲ. ಬೆಳಗಿನ ಹೊತ್ತು ಅವರವರಿಗೆ ಅವರವರ ಕೆಲಸ ಇದ್ದೇ ಇರ್ತದೆ. ಆಗಬೇಕಾದರೆ ಬಿಡಲಿ,
ರಾತ್ರಿಯ ಊಟವನ್ನಾದರೂ ಕಡ್ಡಾಯವಾಗಿ ಪಾಲಕರು ಮಕ್ಕಳೊಂದಿಗೆ ಕುಳಿತು ಕೂಡಿ ಉಣ್ಣಬೇಕು. ಶಾಲೆ, ಪಾಠ, ಶಿಕ್ಷಕ, ಸ್ನೇಹಿತರ ಬಗೆಗೆ, ಸಭೆ ಸಮಾರಂಭಗಳ ಬಗೆಗೆ ಮಕ್ಕಳು ಓದುವಾಗ ಪಾಲಕರು ಟಿವಿ ನೋಡುತ್ತಾ ಹರಟೆ ಹೊಡೆಯುತ್ತಾ ಕಳೆಯಬಾರದು. ಅವರು ಹೇಳುವುದನ್ನು ತಾಳ್ಮೆಯಿಂದ ಕೇಳಿಸಿಕೊಳ್ಳಬೇಕು. ಅದೆಲ್ಲ ಏನಿದ್ದರೂ ಅವರಿಲ್ಲದಾಗ ತನ್ಮೂಲಕ ಪಾಲಕರು ತಮ್ಮ ಬಗೆಗೆ ನಿಜವಾಗಿಯೂ ಕಾಳಜಿ ಹೊಂದಿದ್ದಾರೆಂಬುದನ್ನು ಮಕ್ಕಳಿಗೆ ನಾವು ಬಿಂಬಿಸಬೇಕು. ಅದು ಮಕ್ಕಳಿಗೆ ಒಂದು ಬಗೆಯ ಖುಷಿ ಕೊಡುತ್ತದೆ. ತಮ್ಮ ಬಗೆಗೆ ಪಾಲಕರು ನಿಗಾವಹಿಸುತ್ತಿದ್ದಾರೆಂದು ತಿಳಿದುಕೊಂಡ ಮಗುವಿನ ಜವಾಬ್ದಾರಿ ಸಹಜವಾಗಿಯೇ ಹೆಚ್ಚುತ್ತದೆ. ಅದು ಮಕ್ಕಳಲ್ಲಿ ಸಂಸ್ಕೃತಿಯೊಂದಿಗೆ ಸಂಸ್ಕಾರವನ್ನು ಬೆಳೆಸುತ್ತದೆ. ಹೀಗೆ ಹೇಳುವ ಕೇಳುವ ಸಂದರ್ಭದಲ್ಲಿ ಹತ್ತಾರು ವಿಷಯಗಳ ಬಗೆಗೆ ಮಾತನಾಡುವ, ಸಂವಾದ ನಡೆಸುವ ಸಾಮರ್ಥ್ಯ ಅವುಗಳಲ್ಲಿ ಬೆಳೆಯುತ್ತದೆ. ಹಿಂದೆ ಅಶಿಕ್ಷಿತ ತಾಯಿ ಮಕ್ಕಳಿಗೆ ಓದುವಂತೆ ಪ್ರೇರೇಪಿಸುತ್ತಿದ್ದಳು. ತಾನು ಶಾಲೆಯನ್ನು ಕಲಿಯದಿದ್ದರೂ ಮಕ್ಕಳು ಶಾಲೆ ಕಲಿಯಬೇಕು, ಒಳ್ಳೆಯವರಾಗಬೇಕು ಎಂದು ಹೊಟ್ಟೆ ತುಂಬ ಎದೆ ಹಾಲು ಕುಡಿಸಿ ತೊಟ್ಟಿಲಲ್ಲಿಟ್ಟು ತೂಗಿ ಬದುಕಿನ ಮೌಲ್ಯಗಳನ್ನು ಬೋಧಿಸುವ ಜೋಗುಳದ ಪದಗಳನ್ನು ಹಾಡುತ್ತಿದ್ದಳು. ಒಂದು ಸುಮ್ಮನೆ ಆ ತ್ರಿಪದಿಯನ್ನು ನಾನು ಆಚಾರಕ್ಕರಸಾಗು, ನೀತಿಗೆ ಪ್ರಭುವಾಗು, ಮಾತಿನಲ್ಲಿ ಚೂಡಾಮಣಿಯಾಗು, ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ, ಜ್ಯೋತಿಯೇ ಆಗು ಜಗಕ್ಕೆಲ್ಲ. ಈ ಒಂದು ತ್ರಿಪದಿ ಮಕ್ಕಳ ಬಗೆಗಿನ ಆ ತಾಯಿಯ ಮನೋಭಾವ ಪ್ರತಿಬಿಂಬಿಸಲಿಕ್ಕೆ ಸಾಕು. ಈ ತ್ರಿಪದಿಯಲ್ಲಿ ತಾಯಿಗಳು ಹಲವಾರು ಮೌಲ್ಯಗಳನ್ನು ಹೇಳ್ತಾ ಇದ್ದಾಳೆ. ಅದೆಲ್ಲವನ್ನೂ ನಾವು ಇವತ್ತು ನೋಡಲೇಬೇಕು ಅಂತಿಲ್ಲ. ಆದರೆ ಇಂದಿನ ತಾಯಂದಿರು ಅಂಥ ಆ ಜನಪದ ತಾಯಿಯ ಆದರ್ಶವನ್ನು ಏಕೆ ಅನುಸರಿಸಬಾರದು? ಅನುಸರಿಸುವತ್ತ ಮನಸ್ಸು ಮಾಡಿದರೆ ಕುಟುಂಬಕ್ಕೆ ಕ್ಷೇಮ. ತಂದೆಗಿಂತಲೂ ಮಕ್ಕಳ ಲಾಲನೆ ಪೋಲನೆ ಮಾಡುವಂಥವಳು ತಾಯಿ. ಆ ತಾಯಿಯ ಪಾತ್ರ ಭಾರತೀಯ ಕುಟುಂಬಗಳಲ್ಲಿ ಹೆಚ್ಚು ಪ್ರಭಾವಶಾಲಿ. ಮಕ್ಕಳ ಆಗುಹೋಗುಗಳಲ್ಲಿ ತಾಯಿಯ ಪ್ರಭಾವ ಎದ್ದು ಕಾಣುತ್ತದೆ. ಮಕ್ಕಳಿಗೆ ಉಣಿಸುವಲ್ಲಿ, ಉಡಿಸುವಲ್ಲಿ, ಕಲಿಸುವಲ್ಲಿ ಒಂದು ಆತ್ಮವಿಶ್ವಾಸವನ್ನು ಹಾಗೂ ಸಕಾರಾತ್ಮಕ ಧೋರಣೆಯನ್ನು ತಾಯಿ ತಂದೆ ರೂಪಿಸಬೇಕು. ಬದ್ಧತೆಯೊಂದಿಗೆ ಇಂದಿನ ಸವಾಲುಗಳನ್ನು ಎದುರಿಸಲು ಸಿದ್ಧನಾಗುವಂತೆ ಪ್ರೇರೇಪಿಸಬೇಕು. ಪ್ರೌಢಾವಸ್ಥೆಯವರೆಗೆ ಇಂಥ ಶಿಕ್ಷಣ ಸಂಸ್ಕಾರ ಪಡೆದ ಮಕ್ಕಳು ಒಮ್ಮೆ ಸರಿಯಾದ ದಾರಿ ಹಿಡಿದರಾಯಿತು, ಅವರ ಬದುಕು ಸುಗಮ, ಸುಸೂತ್ರ, ಸುರಕ್ಷಿತ. ಅಂತೆಯೇ ಪಾಲಕರ ಜವಾಬ್ದಾರಿ ಏನು ಎಂಬುದನ್ನು ನಾವು ತಿಳಿದುಕೊಂಡಂತಾಯಿತು. ಇದುವರೆಗೂ ಪ್ರಸಾರವಾಯಿತು ಚಿಂತನ. ಪ್ರಸ್ತುತಪಡಿಸಿದವರು ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಬಸವರಾಜ್ ಜಗಜಂಪಿಯವರು. ಹೀಗೆ ಕೇಳ್ತಾ ಇರಿ, ಇದು KLE ಧ್ವನಿ 90.4 FM. ನಮಸ್ಕಾರ.